ಕಡೆಗೂ ನಾವು ಮೆಟ್ರೋ ಎಲ್ಲ ಇಳಿದು ಈಗ ಕಬ್ಬನ್ ಪಾರ್ಕ್ ಸೈಡ್ ಬಂದಿದ್ದೇವೆ. ಆದರೆ ಹುಡುಗಿಯರದ್ದು ವಿಷಯ ಗೊತ್ತುಂಟಲ್ಲ, 3 ಜನ ಹುಡುಗಿಯರನ್ನು ಕರ್ಕೊಂಡ್ಬಂದಿದ್ದೇವೆ ನಾವು. ಬಳೆ, ಇದು ಎಂತ ಇದೆ, ಕಿವಿ ಓಲೆ, ಸರ ಎಲ್ಲ ಸಿಕ್ಕುವಲ್ಲಿ ನಿಂತು 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 ನೋಡೋದು, ತಗೊಳ್ಳೋದು ಒಂದೂ ಇಲ್ಲ, ಕೇಳೋದು, ಅಲ್ಲೇ ಬಿಟ್ಟು ಹೋಗೋದು. ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಇದು? ಆಗಿದೆ ಆಗಿದೆ ಆಗಿದೆ, ಕರ್ಕೊಂಬಂದ್ರೆ ಮುಗೀತು. ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್ ಹತ್ರ ಆದರೂ ಬಂದಾಗ ರಪ್ಪ ಇನ್ನು ಒಳಗಡೆ ಹೋಗೋದಂತೇಳಿ ಹೇಳಿ ಯೋಚನೆ ಮಾಡುವಾಗ ಹೋಗಿ ಇಲ್ಲೇ ಇವರ ಕೈಗೆ ಸಿಗುವ ಹಾಗೆ ಒಂದು ಕಿವಿ ಓಲೆದು ಸಿಕ್ಕಿದೆ. ಇವರು ಪುನಃ ಶಾಪಿಂಗ್ ಮಾಡ್ತಾ ನಿಂತ್ಕೊಂಡಿದ್ದಾರೆ. ಇದನ್ನು ಮುಟ್ಟಿ ಮುಟ್ಟಿ ನಾ ತಗೊಳ್ಳೋದು ಅಂತೇಳಿ ಹೇಳಿ ಕೇಳೋದು, ಇನ್ನು ತಗೊಳ್ಳೋದೇ ಇಲ್ಲ ಇದನ್ನು. ಕಡೆಗೂ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೇವೆ. ಇಷ್ಟು ಹಾರ್ಶ್ 12 ಗಂಟೆಯ ಬಿಸಿಲಿನ ನಡುವೆ ಇಲ್ಲಿ ಭಯಂಕರ ತಂಪುಂಟು ನೋಡಿ. ತುಂಬ ಮರಗಳಿರುವಂತಹ ಪಾರ್ಕ್ ಇದು. ಲೈಫಲ್ಲಿ ಫಸ್ಟ್ ಟೈಮ್ ಬಂದದ್ದು. ತುಂಬ ತಂಪುಂಟು, ನೆಲ ಸಹ ಭಯಂಕರ ತಂಪುಂಟು. ಇಲ್ಲಿ ಚಪ್ಪಲಿ ಇಲ್ಲದೆ ಓಡಾಡ್ಬೋದು, ಅಷ್ಟು ತಂಪುಂಟು. ಗಾಯ್ಸ್, ನೀವು ಯಾಕೆ ಬರ್ತಿರೋ ಇಲ್ವೋ ಬೆಂಗಳೂರಿಗೆ? ಇಲ್ಲಿ ಕಿವಿ ಅದೆಲ್ಲ 40 ರೂಪಾಯಿ ಸಿಗ್ತುಂಟು. ಉಡುಪಿಯಲ್ಲಾದರೆ ಒಂದೊಂದು ಕಿವಿಗೆ 100 ರೂಪಾಯಿ ಕೊಡಬೇಕು. ಐ ಆಮ್ ಸೋ ಹ್ಯಾಪಿ. ಈ ಸರಿ ಅಂತೂ ಅರ್ಧ ಬೆಂಗಳೂರು ನಂದೆ. ನಾನು ಇವಳೊಟ್ಟಿಗೆ ಪಾರ್ಕಿನ ಬಗ್ಗೆ ಮಾತಾಡಂತೇಳಿ ಹೇಳಿದ್ರೆ ಹೊರಗಡೆ ಕಿವಿ ಓಲೆ ಸೇಲ್ ಮಾಡ್ತೇನೆ, 40 ರೂಪಾಯಿ ಕಿವಿ ಓಲೆ ಸಿಗ್ತಾ ಉಂಟಂತೆ, ಅದು ಮಾತಾಡ್ತಿದ್ದಾಳೆ ಅವಳು. ಗೈಸ್, ಇದು ಈ ಕಿವಿ ಇದಕ್ಕೆ ನಾನು 40 ರೂಪಾಯಿ ಕೊಟ್ಟೆ. ಐ ಆಮ್ ಸೋ ಹ್ಯಾಪಿ. ನಾನು ಲಾಲ್ಬಾಗಿಗೆ ಕಬ್ಬನ್ ಪಾರ್ಕಿಗೆ ಇದು 3ನೇ ಸತಿ ಬರ್ತಾ ಇರೋದು. 3ನೇ ಸತಿ ಬಂದಾಗಿಂದನೂ ಸೇಮ್ ಎನ್ವಿರಾನ್ಮೆಂಟ್ ಎಲ್ಲ ಸೇಮ್ ಇದೆ. ಐ ಥಿಂಕ್ ಈಗ ಒಂದು ಸ್ವಲ್ಪ ಮಳೆ ಬಂದಿರೋದ್ರಿಂದ ಇನ್ನೂ ಗ್ರೀನ್ ಆಗಿ ತುಂಬ ಚೆನ್ನಾಗಿದೆ ಅನ್ನಿಸ್ತದೆ. ಈ ಸತಿ ಎಕ್ಸ್ಪೀರಿಯನ್ಸ್ ಇಸ್ ಗುಡ್. ವೈ? ಬಿಕಾಸ್ ನಾವು ತುಂಬ ಜನ ಬಂದಿದ್ದೀವಿ. ಆಗ ಬಂದಾಗ ಬರೀ ಒಬ್ಬರು ಅಷ್ಟೇ ಬರೀ. ಇನ್ನೂ ಕಬ್ಬನ್ ಪಾರ್ಕಲ್ಲಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ, ಅಷ್ಟು ಬೇಗ ಎಲ್ಲರೂ ಸುಸ್ತಾಗಿ ಡೌನ್ ಆಗಿದ್ದಾರೆ. ಎಲ್ಲರೂ ಕಲ್ಲು ಬೆಂಚ್ ಮೇಲೆ ಈಗ ಕುತ್ಕೊಂಡಾಗಿದೆ. ಎಲ್ಲರೂ ನೀವು ರಕ್ಷಾಬಂಧನ ಎಲ್ಲೆಲ್ಲಿ ಆಚರಣೆ ಮಾಡೋದನ್ನು ನೋಡಿದ್ದೀರಿ. ನಾವು ಕಬ್ಬನ್ ಪಾರ್ಕಲ್ಲಿ ರಕ್ಷಾಬಂಧನ ಆಚರಣೆ ಮಾಡ್ತಿದ್ದೇವೆ. ನನ್ನ ತಂಗಿ ಆಫಿಷಿಯಲ್ ತಂಗಿ, ಇದು ನನ್ನ ಸೆಕೆಂಡ್ ಆಫಿಷಿಯಲ್ ತಂಗಿ. ಈಗ ರಕ್ಷಾಬಂಧನ ಕಟ್ತಿದ್ದಾಳೆ. ತಂಗಿಯರ ಈ ಬಂದ ಜನುಮಗಳ ಅಕ್ಕಿ ಬಂದ. ಈ ಮೂಮೆಂಟ್ ನಾನು ಹಾಡು ಹೇಳಿ ಹಾಡು ಮಾಡಬೇಕು. ಎಂತ ಉರ್ಲಾಕ್ಲಿಕ್ಕೆ ಅಂತ ನಾನು ಕೋಳಿಯನ ಉರ್ಲಲ್ಲ, ಗಂಟೆ ಹಾಕಿ ಇನ್ನೊಂದು ಗಂಟೆ ಅದರಿಂದ ಜಾರಿ ಹೋಗ್ತದೆ. ರಕ್ಷಾಬಂಧನಕ್ಕೆ ಅಣ್ಣನ ಕಡೆಯಿಂದ ಗಿಫ್ಟ್ ಕೊಡಬೇಕು. ಆದರೆ ನನ್ನ ಹತ್ರ ಈಗ ಕೊಡಲಿಕ್ಕೆ ಯಾವುದೇ ರೀತಿಯ ಗಿಫ್ಟ್ಗಳಿಲ್ಲ. ನಾವೀಗ ಯಾವ ಮಾಲಿಗೆ ಹೋಗ್ತಿದ್ದೇವೆ? ಅವ್ರು ನಮ್ಮ ಟೂರ್ ಗೈಡ್, ಅವ್ರ ಹತ್ರ ಒಂಚೂರು ಕೇಳಿ ಯಾವ ಮಾಲಿಗೆ ಹೋಗ್ತಿದ್ದೇವೆ? ಸಿಟಿ ಮಾರ್ಕೆಟ್. ನಾವೀಗ ಮಾರ್ಕೆಟಿಗೆ ಹೋಗ್ತಿದ್ದೇವಂತೆ. ಅಲ್ಲಿ ಏನಾದರೂ ಗಿಫ್ಟ್ ತಗೊಂಡು ನನ್ನ ಈ ಪ್ರೀತಿಯ ತಂಗಿಗೆ ಕೊಡ್ತೇನೆ. ನನಗೆ ಈ ತಂಗಿಗೂ ಗಿಫ್ಟ್ ತಗೊಂಡು ಕೊಡ್ಲಿಕ್ಕುಂಟು. ಆಯಿತು, ಬೆಂಗಳೂರಿಗೆ ಬಂದು ರಕ್ಷಾಬಂಧನ ಸಹ ಆಯಿತು. ಇನ್ನು ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ. ಈಗ ಎಲ್ಲರಿಗೂ ತಿರುಗಿ ಸುಸ್ತಾಯ್ತಂತೆ. ನಿನ್ನೆ ರಾತ್ರಿ ನನಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಯಾಕಂತ ಹೇಳಿದರು ತುಂಬ ಕತ್ಲೆ ಇತ್ತು. ಅದಕ್ಕೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ನಿನ್ನೆ ರಾತ್ರಿ ತುಂಬ ಸುತ್ತು ಬಂದಿದ್ವಿ, ನಾವು ಮಠಕ್ಕೆಲ್ಲ ಹೋಗಿ ಬಂದಿದ್ವಿ. ಆದರೆ ನನಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಎಲ್ಲರಿಗೂ ತುಂಬ ಸುಸ್ತಾಯ್ತಂತೆ. ಅದಕ್ಕೆ ಈಗ ನಾವು ವಾಪಸ್ ಹೊರಡ್ತಾ ಇದ್ದೇವೆ. ಇಲ್ಲಿ ಪಾರ್ಕ್ ಉಂಟು. ನಾವು ಪಾರ್ಕ್ ನೋಡ್ಕೊಂಡು ಒಂದ್ಸರ್ತಿ ನಾವು ದೊಡ್ಡವರೆಲ್ಲ ಇದ್ದವರು ಒಂದ್ಸರ್ತಿ ಮಕ್ಕಳಾಗಿ ಬಿಟ್ವಿ, ಒಂದ್ಸರ್ತಿ ಆಡುವ ಅಂತೇಳಿ ಹೇಳಿ ಈಗ ಹೊರಡ್ತಾ ಇದ್ದೇವೆ ನಾವು. ಎಲ್ಲರೂ ಭಾರಿ ಲಘು ಬಗೆಯಿಂದ ಹೋಗ್ತಿದ್ದಾರೆ ನೋಡಿ, ನನ್ನನ್ನು ಬಿಟ್ಟೆ ಮುಂದೆ ಹೋಗ್ತಿದ್ದಾರೆ. ಇಲ್ಲಿ ತುಂಬ ರೀತಿಯ ಆಟಗಳುಂಟು. ದೋಣಿ ವಿಹಾರ,
ಟಾಯ್ ಟ್ರೈನ್ ಎಲ್ಲದರಲ್ಲೂ ಹೋಗುವಂಥ ಅವಕಾಶ ಉಂಟು. ಹಾಗಾಗಿ ನಾವೆಲ್ಲರೂ ಮಕ್ಕಳಲ್ಲಿ ಮಕ್ಕಳಾಗಿ ಓಡ್ತಾ ಇದ್ದೇವೆ ಅಲ್ಲಿಗೆ. ಹೇಳ ಎಂತ ಇದ್ರ ಅಂತ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿಯದ್ದು ನಾವು ಟಿಕೆಟ್ ತಗೊಂಡು ಒಳಗಡೆ ಬಂದ್ವಿ. ಟಿಕೆಟ್ ಹರಿದಾಕ್ಬಿಟ್ರು. ಸೋ ರೂಡ್. ಈಗ ನೋಡುವ ನಾವು ಯಾವ್ದ್ರಲ್ಲೆಲ್ಲ ಈಗ ಮಸ್ತಿ ಮಾಡೋದು, ಎಂಜಾಯ್ ಮಾಡೋದು ಅಂತೇಳಿ ಹೇಳಿ. ಎಲ್ಲರೂ ಹೇಳ್ತಿದ್ದಾರೆ ಈಗ ಫಸ್ಟಿಗೆ ಬೋಟಿಂಗ್ ಹೋಗುದಂತೆ. ನೋಡೋ ಬೋಟಿಂಗ್ ಹೇಗುಂಟಂತೇಳಿ ಹೇಳಿ. ಒಂದೊಂದು ಟಿಕೆಟ್ 30 rupees ಓನ್ಲಿ. ಓ ಮೈ ಗಾಡ್, ದಿಸ್ ಇಸ್ ಎಷ್ಟು ಚೀಪ್ ಅಂತೇಳಿ ಹೇಳಿದ್ರೆ, ನಾವು ಉಡುಪಿ ಉತ್ಸವಕ್ಕೆ ಬಂದಾಗ ಎಲ್ಲ ರೈಡಿಗೂ 100 ರೂಪಾಯಿ ಇತ್ತು. ಇಲ್ಲಿ 110 ಹಾಗೆಲ್ಲ ಇರ್ತಿತ್ತು. ಇಲ್ಲಿ ಉಡುಪಿ ಬೆಂಗಳೂರಲ್ಲಂತೂ ಸೋ ಖಾಲಿ 30 ರೂಪಾಯಿ ಇಲ್ಲಿ ಟಿಕೆಟ್ಗೆ. ನಾವು ತುಂಬ ಎಕ್ಸೈಟ್ ಆಗಿದ್ದೇವೆ, ಎಲ್ಲದರಲ್ಲೂ ಕುತ್ಕೊಳ್ಬೇಕಂತೇಳಿ ಹೇಳಿ ಅನ್ಸ್ಕೊಂಡಿದ್ದೇವೆ. ನಮಗೆ ಬೋಟಿಂಗ್ ಎಲ್ಲ ಅಂತೇಳಿ ಹೇಳಿ ಸಹ ಗೊತ್ತಿಲ್ಲ. ನಾವು ಬೋಟಿಂಗ್ ಅಂತೇಳಿ ಹೊರಟಿದ್ದೇವೆ. ಬೋರ್ಡನ್ನು ನೋಡ್ಕೊಂಡು ಹೋಗ್ತಿದ್ದೇವೆ ಇದ್ದರ ಹತ್ರ ಎಲ್ಲ ಕೇಳಿಕೊಂಡು. ಇಲ್ಲಿ ನೋಡಿ, ಇಲ್ಲಿ ಸಣ್ಣ ಸಣ್ಣ ಮುದ್ದು ಮುದ್ದು ಮಕ್ಕಳಿದ್ದಾವೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಅಂತೇಳಿ ಹೇಳಿದರೆ, ಸೆಲ್ಫ್ ಪ್ಯಾಡ್ಲಿಂಗ್ ಬೋಟ್ಸ್ ಇಲ್ಲ, ಬೇಜಾರು. ಸೆಲ್ಫ್ ಪ್ಯಾಡ್ಲಿಂಗ್ ಬೋಟ್ ಇಲ್ಲ, ಎಲ್ಲ ಆಟೋಮೆಟಿಕ್ ಬೋಟ್. 30 rupees ನಮಗೆ ಡ್ರೈವರ್ ಸಿಗೋದಾದ್ರೆ ನಮ್ಗೆ ಗಮ್ಮತ್. ನಾವಿಬ್ರು ಈ ಸೈಡ್ ಕುತ್ಕೊಂಡಿರೋದ್ರಿಂದ ಬೋಟಲ್ಲಿ ವೆಯ್ಟ್ ಈಚೆ ಸೈಡ್ ಜಾಸ್ತಿ ಆಗಿದೆ. ಬೋಟ್ ಈಚೆ ಸೈಡ್ ಮಾಲ್ತಾ ಉಂಟು, ವೆಯ್ಟ್ ಜಾಸ್ತಿ ಆಗಿದೆ. ಕೌಂಟ್ ಬಿದ್ದರೆ ನಮ್ಗೆ ಗೊತ್ತಿಲ್ಲ. ಯಾವತ್ತು ಸೆಲ್ಫ್ ಪ್ಯಾಡ್ಲಿಂಗ್ ಬೋಟಲ್ಲೇ ಕೂತದ್ದು, ಇದು ಬೇರೆಯವ್ರು ಪ್ಯಾಡಲ್ ಮಾಡ್ತಿರೋ ಅಂತ ಬೋಟ್. ನಾವು ಒಂದ್ಸರ್ತಿ ಮಲ್ಪೆ ಬೀಚಲ್ಲಿ ಕೂತ್ಕೊಂಡಿದ್ದೀವಿ. 30 ರೂಪಾಯಿಗೆ ನಮ್ಮನ್ನು ಅಡ್ಡ ಹಾಕ್ಲಿಕ್ಕೆ ನೋಡ್ತಿದ್ದಾರೆ. ನಾವು 30 ರೂಪಾಯಿ ಕಮ್ಮಿ ಇದೆ ಕೊಟ್ಟದ್ದು. ಅವರು ಈ ಬೋಟ್ ಓಡಿಸೋರು ಕಾನ್ಸ್ಟೆಂಟ್ ಆಗಿದ್ದಾರೆ. ಅವ್ರಿಗೆ ಈ ಬೋಟಲ್ಲಿ ಮಂಗಾಟ ನೋಡಿ ನೋಡಿ ಬೋರ್ ಆಗಿದೆ ಏನೋ, ಅದಕ್ಕೆ ಫೇಸಲ್ಲಿ ಎಕ್ಸ್ಪ್ರೆಷನ್ನೇ ಇಲ್ಲ. ಛೇ, 15 ರೂಪಾಯಿಗೆ ಎರಡು ರೌಂಡ್. ಎರಡನೇ ರೌಂಡಲ್ಲಿ ಜೀವ ಬಾಯಿಗೆ ಬಂದಿತ್ತು. ಈಗ ಬೋಟಿಂಗ್ ನಡೀತು. ಇವರದ ಆಸೆ ಪ್ರಕಾರ ಹೋಗಿ ಬಂದು ಸಾಯ್ತು. ಈಗ ಫುಲ್ ಥ್ರಿಲ್ಲಿಂಗ್ ಮಂಜೂಸ್. ನಮ್ದೀಗ ಡ್ರ್ಯಾಗನ್. ಹಲೋ ಮಕ್ಕಳ ತಾಯಿ, ದೇವಿ ತಾಯಿ ಅಮೃತೇಶ್ವರಿ. ಈಗ ಥ್ರಿಲ್ಲಿಂಗ್. ಈಗ ನಾವು ಡ್ರ್ಯಾಗನ್ ಮತ್ತು ತೊಟ್ಲು ಎಲ್ಲ ಉಂಟು, ಅದಕ್ಕೆ ಹೋಗೋದು. ರೋಲರ್ ಕೋಸ್ಟರ್ ಎಲ್ಲ ಉಂಟಿರ್ಬೇಕಾದ್ರೆ ರೋಲರ್ ಕೋಸ್ಟರ್ ಅಷ್ಟು ಒಳ್ಳೇದಿಲ್ಲ. ನನ್ನ ಫೇವ್ರೇಟ್ ಅಂತೂ ಡ್ರ್ಯಾಗನ್, ಅದರಲ್ಲಿ ಹೋಗ್ಬೇಕೀಗ. ಇದು ನನ್ನ ಫೇವ್ರೇಟ್ ರೈಡ್, ಡ್ರ್ಯಾಗನ್ ತೊಟ್ಲು. ಈಗ ಇದರಲ್ಲಿ ನನ್ನ ತಂಗಿ ಕೂತಿದ್ದಾಳೆ, ಎಷ್ಟು ಬೊಬ್ಬೆ ಹಿಡಿತಾಳೆ ನೋಡ್ಬೇಕೀಗ. ನನ್ನ ಫೇವ್ರೇಟ್ ರೈಡ್ ಇದು. ಬೇಗ ಸ್ಟಾರ್ಟ್ ಮಾಡೋದಿಲ್ವೇನ, ಯಾಕಂತೇಳಿ ಹೇಳಿದರೆ ಇಬ್ಬರೇ ಇದ್ದಾರೆ, ಸ್ವಲ್ಪ ಜನ ಬರ್ಲಿಕ್ಕೆ ಬಾಕಿ ಇದ್ದಾರೆ. ಅವರೆಲ್ಲ ಬಂದ ಮೇಲೆ ಬೊಬ್ಬೆ ಹೊಡ್ಕೊಂಡು ಎಷ್ಟಾಗ್ತದೆ ಅಷ್ಟು ಬಿಲ್ಡಪ್ ತಗೊಳ್ಬೇಕು. ಈಗ ಜನ ಎಲ್ಲ ಫುಲ್ ಆದರು. ಈಗ ರೈಡ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲ ರಿಯಾಕ್ಷನ್ ಕ್ಯಾಪ್ಚರ್ ಆಗ್ತದೆ. ಇದು ಉಡುಪಿ ಉತ್ಸವಕ್ಕಿಂತ ಸ್ವಲ್ಪ ಹೈಟ್ ಕಮ್ಮಿ ಆಯಿತು, ಆದರೂ ಸಹ ಪರವಾಗಿಲ್ಲ. 30 ರೂಪೀಸ್ಗೆ ವರ್ತ್ ಇಟ್ಟಿದ್ದು. ಅಷ್ಟೇನು ಹೆದರಿಕೆ ಆಗೋದಿಲ್ಲ ಇದರಲ್ಲಿ. ಹೀಗೆ ರಿಯಾಕ್ಷನ್, ಉಳಿದವರದ್ದೆಲ್ಲ ರಿಯಾಕ್ಷನ್ ಹೇಗೆ ಕ್ಯಾಪ್ಚರ್ ಮಾಡೋದು ಅಂತೇಳಿ ಹೇಳಿ ಗೊತ್ತಿಲ್ಲ ನನಗೆ. ಎಲ್ಲರೂ ಫುಲ್ ಹೆದರಿ ಹೋಗಿದ್ದಾರೆ. ಇದು ಮೇಲೆ ಹೋಗುವಾಗ ಅಂತೂ ನಮ್ಗೆ ಹೆದರಿಕೆ ಆಗುದಿಲ್ಲ, ಆದ್ರೆ ಕೆಳಗಡೆ ಬರುವಾಗ ಒಂದ್ಸರ್ತಿ ಜೀವ ಚುಮ್ ಅಂತೇಳಿ ಹೇಳ್ತಾರೆ. ಆದ್ರೆ ಮೋಟ್ರ್ ಬೇಗ ಸ್ಟಾಪ್ ಮಾಡಿದ್ರು. ಅಷ್ಟೊಳ್ಳೆ ರಿಯಾಕ್ಷನ್ ಏನ್ ಸಿಗ್ಲಿಲ್ಲ, ಎಲ್ಲರೂ ಹೆದರಿ ಹೋಗಿದ್ದಾರೆ. ನಾವೀಗ ಬ್ಯಾಕ್ ಟು ಬೋರಿಂಗ್. ಈಗ ಟಾಯ್ ಟ್ರೈನಿಗೆ ಬಂದಿದ್ದೇವೆ ನಾವು. ಪಟ್ಟಿ ನೋಡಿ, ಪಟ್ಟಿ ಕಾಣ್ತಾ ಉಂಟು. ಟಾಯ್ ಟ್ರೈನಿಗೆ ಬಂದಿದ್ದೇವೆ. ಒನ್ ಆಫ್ ದ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇಂದ ಟಾಯ್ ಟ್ರೈನ್ ಗಡಗಡ ನಡ್ಕೊಂಡು ಬರ್ತಾ ಉಂಟು.
ಪುಟಾಣಿ ಎಕ್ಸ್ಪ್ರೆಸ್ ಬರ್ತಾ ಉಂಟು, ಹೋಗುವ. ನೋಡು, ಒಂದು ರೌಂಡ್ ಹೋಗಿ ಬರುವ ಹೇಗುಂಟಂತೇಳಿ. ಟಾಯ್ ಟ್ರೈನ್ ಹೊರಟು ಫುಲ್ ಎಂಜಾಯ್ಮೆಂಟ್. ಈಗ ಫುಲ್ ಪಾರ್ಕಿಗೆ ಒಂದು ರೌಂಡ್ ಹಾಕಿ ಬರ್ತೇವೆ ಈಗ ನಾವು. ಅದೇ ಅವ್ರ ಮೇಲೆ ಇದು ಬೋರಿಂಗ್ ಅಲ್ಲ, ಬರೀ ಬೋರ್. ನೀವು ಅದಕ್ಕೆ ಹೇಳಿದ್ ನಾನು, ನೀವು ಅದಕ್ಕೆ ಬರ್ಬೇಕಿತ್ತು ಅಂತೇಳಿ. ಇದು ಬರೀ ಬೋರಿಂಗ್ ಉಂಟು, ಬರೀ ಸ್ಲೋ ಹೋಗ್ತಾ ಉಂಟು ನಮ್ದು ಟ್ರೈನ್. ನಮ್ದು ಟಾಯ್ ಟ್ರೈನ್ ಸಹ ಮುಗೀತು. ಇನ್ನು ನಾವು ಊಟಕ್ಕೆ ಹೋಗುದು. 1:45 ಆಗ್ತಾ ಬಂತು. ಹೊಟ್ಟೆಯಲ್ಲಿ ಎಂಥದ್ದು ಇಲ್ಲ. ನಿನ್ನೆ ಮಧ್ಯಾಹ್ನ ಊಟ ಮಾಡಿ ಅದ್ರ ಮೇಲೆ ನಾನು ಎಂಥದ್ದು ತಿನ್ನಲಿಲ್ಲ. ನಾನು 10ಕ್ಕೆ 7 ಕೊಡ್ತೇನೆ. ಬೆಂಗಳೂರಲ್ಲಿ ಟ್ರಾಫಿಕ್ ಒಂದು ಬಿಟ್ಟು ಬೇರೆ ಎಲ್ಲ ಒಳ್ಳೇದು. ರಸ್ತೆ ದಾಟುದೇ ಭಾರಿ ಕಷ್ಟ. ಒಂದೇ ಒಂದು ಗಾಡಿ ಬರೋದು ನಿಲ್ತಾ ಇಲ್ಲ. ಸಿಗ್ನಲ್ ಕಾಯ್ಬೇಕು, ಅದೇ ಕಷ್ಟ. ಈಗ ನಾವು ಪಾರ್ಕ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ.